ಇದೇನಿದು ಇನ್ನೂ ಬರ್ಲಿಲ್ಲಲ್ಲ? ಪೂಜಾದರ ಟೈಮ್ ಆತು, ಬರ್ತಾರೋ ಏನಿಲ್ಲ. ಅಪ್ಪ, ನೀವು ಇಲ್ಲೇನ್ ಮಾಡಕತ್ತೀರಿ? ಅಲ್ಲೇ ಸಾಮ್ಗಳು ಕರ್ಯಾಕತ್ತಾರು, ಬರ್ರಿ ಹೋಗುಣಂತ. ಆ ಹ್ಞೂಪ್ಪ ಹ್ಞೂ, ಯಾರೋ ಒಬ್ರು ಬರಾವ್ರಿದ್ರು, ಅವ್ರ ದಾರಿ ನೋಡಕತ್ತಿದ್ನಿ. ಅಲ್ಲಪ್ಪ, ಕರ್ದವ್ರೆಲ್ಲ ಬಂದ ಬಿಟ್ಟಾರಲ್ಲ, ನೀವ್ ಯಾರ್ಯಾರಿಗೆ ಕರಿ ಅಂತ ಹೇಳಿದ್ರು ಅವ್ರನ್ನೆಲ್ಲ ನಾ ಕರೆದ್ ಬಂದನು. ನಾ ಕರ್ದವ್ರೆಲ್ಲ ಬಂದ್ ಕುಂತಾರ ಆಗ್ಲಿ, ಮತ್ ನೀವ್ಯಾರು ನೋಡ್ಕಕತ್ತೀರಿ? ಆ ಹೌದಲ್ಲಪ್ಪ, ಕರ್ದವ್ರೆಲ್ಲ ಬಂದಾರು. ಆಯ್ತು ತಗೋ, ನೀ ಹೋಗಿರು, ನಾ ಬನ್ನಿ. ಸರಿ ಸರಿ, ಬರ್ರಿಯಪ್ಪ ಹಂಗಾರ. ಇಷ್ಟು ದಿವಸ ಕೂಡಿಲ್ಲ, ಇನ್ಮೇಲಾರು ಈ ನೆವದ್ಲೇರ ನಮ್ಮ ಸಂಬಂಧ ಕೂಡ್ತದಂತ ಫೋನ್ ಮಾಡಿದ್ನಿ. ಯಾಕೋ ಫೋನ್ ಮೇಲೆ ಕರ್ದಿದ್ದಕ್ಕ ಬರುದಿಲ್ಲ ಅನ್ಸಾಕತತಿ. ಅಯ್ಯ, ಮಲ್ಲಣ್ಣಾರ್ ಬಂದ್ರು. ಬರ್ರಿ ಬರ್ರಿ, ಬರ್ರಿ ಮಲ್ಲಣ್ಣಾರ, ಬರ್ರಿ ದಾಟಿ. ಬನ್ನಿಪ್ಪ ಮುತ್ತಣ್ಣ, ಬನ್ನಿ. ಆರಾಮದಿ? ಹ್ಞೂನ್ರಿ ಅಣ್ಣಾರ, ಆರಾಮದ್ವಿ ನೋಡ್ರಿ. ಮನ್ಯಾಗ ಎಲ್ಲಾರು ಆರಾಮದಾರ್ರಿ? ಹ್ಞೂನಪ್ಪ, ಎಲ್ಲರೂ ಆರಾಮದಾರ ನೋಡು. ಸಾವಿತ್ರಿ, ಮಕ್ಕಳು, ಅವ್ವಾರು ಎಲ್ಲರೂ ಆರಾಮದಾರು? ಹ್ಞೂನ್ರಿ, ಎಲ್ಲರೂ ಆರಾಮದಾರ್ರಿ. ಅಣ್ಣಾರ, ಮತ್ತ ನೀವು ಒಬ್ರೇ ಬಂದ್ರಿ? ಇದೇನ್ ಕೇಳ್ತೀವೋ ತಮ್ಮ, ನಾ ಒಬ್ಬ ಬರ್ಬೇಕಲ್ಲ ಮತ್ತ. ನನಗೊಬ್ಬಗನ ಫೋನ್ ಹಚ್ಚಿ ಹೇಳಿದಿ ಹೌದಿಲ್ ನೀ? ಏನ್ ಊರೆಲ್ಲ ಕರ್ಕೊಂಬರ್ಬೇಕಾಗಿತ್ತನ? ಹಂಗಲ್ರಿ ಅಣ್ಣಾರ, ಅದು ಏನದು ಇದು ಅಂತೀ ಬಿಡಪ್ಪ ಮುತ್ತಣ್ಣ. ಏನ ಏನ್ ತಪ್ಪು ಮಾಡಿದ್ದ ನಮ್ಮ ರಾಮಣ್ಣ? ನೀವು ಸಣ್ಣವ್ರ ಅಂತ ಹೇಳಿ ನೀವು ಮಾಡಿ ತಪ್ಪೆಲ್ಲ ಕ್ಷಮಿಸ್ಕಾರ. ನಿಮ್ಮನ್ನ ಎಷ್ಟು ಚಂದ ನೋಡ್ಕೊಂಡಿದ್ದ. ಆದ್ರೆ ನೀವೇನ್ ಮಾಡ್ರಿ? ನಮ್ಮ ರಾಮಣ್ಣನ ಕರೆದಿಲ್ಲ ಅಂದ್ಮೇಲೆ ನಾರ ಎದಕ್ ಹೋಗುದು ಅಂತ ಬಿಡ್ಬೇಕು ಮಾಡಿದ್ನಿ. ಆದ್ರೆ ಏನ್ ಮಾಡುದು, ನಮ್ಮ ಊರ್ ಹೆಣ್ಮಕ್ಳು ಅಂದ್ರ ನಮ್ಮ ಮನಿ ಹೆಣ್ಮಕ್ಳು ಅಂತ ಅನ್ಕೊಳ್ಳೋ ಮಂದಿ ನಾವು. ಅದ್ರಾಗ ಸಾವಿತ್ರಿ ನನ್ನ ಕಣ್ಮುಂದ ಬೆಳೆದ ಕೂಸ್. ಅದಕ್ಕೆ ಆಕಿ ಇವತ್ತ ಅರ್ವಿ ಅಂಗಡಿದು ಪೂಜಾ ಇಟ್ಕೊಂಡಾಳ ಅಂತಂದ್ರ ಹೆಂಗ್ ಬಿಡ್ಲಿ? ಬಿಡಾಕ್ ಮನಸ್ಸಾಗ್ಲಿಲ್ಲ, ಅದಕ್ಕೆ ಬನ್ನಿಪ್ಪ. ನೀವು ಬಂದದ್ದು ಭಾಳ ಖುಷಿ ಆತ್ರಿ ಮಲ್ಲಣ್ಣರ. ಆದ್ರ ನಾವು ಅವ್ರಷ್ಟೆಲ್ಲ ಉಪಕಾರ ಮಾಡಿರನು ನಾವು ಅವ್ರ ಮನಸ್ಸಿಗೆ ನೋವು ಮಾಡಿದೇವ್ರಿ. ಯಾವ ಮುಖ ಇಟ್ಕೊಂಡ ಅವ್ರ ಬಾಗಿಲಕ್ಕೆ ಹೋಗಿ ನಾ ಅವ್ರನ್ನ ಅಂಗಡಿ ಪೂಜಾಕ್ ಬರ್ರಿ ಅಂತ ಕರೀಲ್ರಿ? ಅದಕ್ಕೆ ಕರೀದ ಬಿಟ್ಬಿಡೋದನ್ಪ. ಚಲೋ ಬಿಡ ನಿಮ್ಮ ಸುದ್ದಿ. ಇಲ್ರಿ ಮಲ್ಲಣ್ಣರ, ಮಾವರಿಗೆ ಫೋನ್ ಹಚ್ಚಿದ್ನಿರಿ. ಏನ ಫೋನ್ ಹಚ್ಚಿದ್ದೆ? ಹ್ಞೂನ್ರಿ ಮಲ್ಲಣ್ಣರ, ಹಚ್ಚಿದ್ನಿರಿ ಫೋನ್. ಏನ ಫೋನ್ ಹಚ್ಚಿದ್ದೆ? ಅಲ್ಲೋ ತಮ್ಮ, ಹೆಣ್ ಕೊಟ್ಟು ಮಾವ ಕಣ್ ಕೊಟ್ಟು ದೇವ್ರ ಇದ್ದಂಗ ಅಂತಾರ. ಅಂತದ್ ಕುಂತ್ಕೊಂಡ ನೀ ಹೆಣ್ ಕೊಟ್ಟು ಮಾವಗ, ಅದ್ರಾಗೂ ನಮ್ಮ ರಾಮಣ್ಣಗ ಫೋನ್ ಹಚ್ಚಿ ಅಂಗಡಿ ಪೂಜಾಕ್ ಕರೆದೆ. ಹೆಂಗ ಬರ್ತಾನಪ್ಪ ಅವ? ಹಾ, ಸ್ವಂತ ಹಳ್ಯಾ ನನ್ನ ಮನಿ ಮುಟ ಬಂದ ಬರ್ರಿ ಮಾವಾರ ಅಂತ ಹೇಳಿ ಆಮಂತ್ರಣ ಕೊಟ್ಟು ಬರೋದು ಬಿಟ್ಕೊಟ್ಟ ಫೋನ್ ಹಚ್ಚಿ ಕರೆದ್ರ ಯಾವ ಮುಖ ಇಟ್ಕೊಂಡ್ ಬರ್ತಾನು? ಹಂಗಲ್ರಿ ಮಲ್ಲಣ್ಣರ, ನನಗ ಮಾವಾರ ಎದುರಿಗೆ ನಿಂತ ಮಾತಾಡೋ ಅರ್ಹತೆ ಇಲ್ರಿ. ನಾವಿವತ್ತ ಏನೋ ಬೆಳೆದೇವಿ, ಏನೋ ಒಂದು ತನ್ನ ತಿನ್ನಕತ್ತೇವಂದ್ರ ಅದು ಮಾವಾರ್ ಕೊಟ್ಟಿರೋ ಭಿಕ್ಷೆ ರೀ ನಮಗ. ಅದರ ನೆನಪೈತಲ್ಪ. ಹೆಂಗ್ ಮರಿಲ್ರಿ ಮಲ್ಲಣ್ಣರ? ನಾ ಏನ್ ತಪ್ಪು ಮಾಡಿರನು ನನ್ನ ಜೀವನ ಸುಧಾರಿಸ್ಬೇಕಂತ ಹೇಳಿ ಅವ್ರ 4 ದುಡ್ಡು ಸಾವಿತ್ರಿ ಕಡೆ ಕೊಟ್ಟು ಕಳಿಸ್ದಾಗನ ನಾ ಅರ್ವಿ ವ್ಯಾಪಾರ ಚಲೋ ಮಾಡೀನಿ. ಆ ವ್ಯಾಪಾರ ಅವತ್ತು ಸಣ್ಣದ್ರಿಂದ ಶುರುವಾಗಿ ಇವತ್ತು ಇಲ್ಲಿ ಮಠ ಬಂದ್ ನಿಂತೈತ್ರಿ. ಅವ್ರು ಏನಾದ್ರು ದುಡ್ಡು ಕೊಡ್ಲಿಲ್ಲ ಅಂದ್ರ ನಾ ಎಲ್ಲಿ ವ್ಯಾಪಾರ ಚಲೋ ಮಾಡ್ತಿದ್ನಿ? ನಾ ಎಲ್ಲಿ ಇವತ್ತು ಈ ಸ್ಥಾನಕ್ಕೆ ಬರ್ತಿದ್ನಿ ರೀ? ಹ್ಮ್, ಹೌದ್ ಬಿಡ್ಪ, ಎಲ್ಲ ನೆನಪೈತಂಗಾರ. ಆದ್ರ ನೀ ಮಾತಾಡೋದೆಲ್ಲ ಕರೆ ಬಿಡ. ಒಂದ್ ಮಾತು ಮನೆಗೆ ಹೋಗಿ ಕರೆದಿದ್ರ ಏನಾಕಿತ್ತು? ಯಾವ ಮುಖ ಇಟ್ಕೊಂಡು ಹೋಗ್ಲಿರಿ ಮಲ್ಲಣ್ಣರ? ಅವ್ರು ಮಾಡಿದ ಉಪಕಾರಕ್ಕೆಲ್ಲ ನಾವೇನು ತಿರುಗಿ ಉಪಕಾರ ಮಾಡಿದೀವ್ರಿ ಅವ್ರಿಗೆ. ಅದ್ರ ಬದಲಾಗಿ ಅವ್ರಿಗೆ ಅವಮಾನ ಮಾಡಿ ಅವ್ರಿಗೆನ ನಾವು ಅಪವಾದ ಇಟ್ಕಾರ ಅವ್ರ ಮನೆ ಬಿಟ್ಟ ಹೊರಗೆ ಬಂದೀವ್ರಿ. ಈಗ ನಾ ಯಾವ ಮುಖ ಇಟ್ಕೊಂಡು ಅವ್ರ ಮನೆ ಮಠ ಹೋಗ್ಲಿರಿ? ಹಂಗಂತ ಹೇಳಿ ನಿಮ್ಮ ತಂದೆ ಸ್ಥಾನದಾಗಿರೋ ರಾಮಣ್ಣನ ಹಂಗ ಫೋನ್ ಮೇಲೆ ಕರೆದ್ ಬಿಟ್ರ ಮುಗಿತನ್ಪ? ಇಲ್ರಿ ಮಲ್ಲಣ್ಣರ, ನನಗೆ ಅವಕಾಶ ಸಿಕ್ಕ್ರ ಅವ್ರ ಕಾಲ್ ಮೇಲೆ ಬಿದ್ದಕಾರ ನನ್ನ ತಪ್ಪಾತು ಅಂತ ಕೇಳ್ತೇನ್ರಿ. ಆದ್ರ ನನಗೆ ಆ ಮನೆಗೆ ಹೋಗುವಷ್ಟು ಅರ್ಹತೆ ಇಲ್ಲ ಅಂತ ಒಮ್ಮೆ ಬಿಡ್ತೈತ್ರಿ. ಯಾಕಂದ್ರ ಆ ಮನೆಗೆ ತಕ್ಕ ಹಳೆ ಆಗ್ಲಿಲ್ಲ ನಾನು. ಅವ್ರ ಗೌರವಕ್ಕೆ ತಕ್ಕಂಗ ನಾನು ನಡ್ಕೊಲಿಲ್ಲ. ಏನೋ ಒಂದು ಸಣ್ಣ ಸಣ್ಣ ಕಾರಣಕ್ಕಾಗಿ ಜಗಳ ಮಾಡಿ ಆ ಮನೆ ಬಿಟ್ಟು ಬಂದ್ಬಿಟ್ಟಿವ್ರಿ. ನಾ ಯಾವ ಮುಖ ಇಟ್ಕೊಂಡು ಆ ಮನೆಗೆ ಹೋಗ್ಲಿರಿ? ಅದಕ್ಕೆ ಹೆಂಗಿದ್ರು ಅಂಗಡಿ ಪೂಜಾದ ನೆಪ ಇತ್ತು. ಅದಕ್ಕೆ ಮಾವಾರಿಗೆ ಫೋನ್ ಮಾಡಿ, ಮಾವಾರ ನಿಮ್ಮ ಕೈ ಮುಗಿತೇನ್ರಿ, ನಿಮ್ಮ ಮುಂದೆ ನಿಂತು ಮಾತಾಡುವಷ್ಟು ನಾ ದೊಡ್ಡವಲ್ಲ, ಅದು ನನಗಷ್ಟು ಧೈರ್ಯನೂ ಇಲ್ಲ. ಇದೊಂದು ಸಲ ನಾವು ಮಾಡಿದ ತಪ್ಪೆಲ್ಲ ಕ್ಷಮಿಸ್ಕಾರ. ನನ್ನ ಸಲುವಾಗಿ ಅಲ್ದರು ನಿಮ್ಮ ಮಗಳ ಸಲುವಾಗಿರ ಅಂಗಡಿ ಪೂಜಾಕ್ಕೆ ಬರ್ರಿ ಅಂತ ಹೇಳಿ ಕೇಳ್ಕೊಂಡ್ರಿ. ಹೌದಾ? ಹ್ಞೂ, ಏನಂದಾರ ಅಮ್ಮನ್ನ ಅದಕ್ಕೆ? ಅವ್ರು ಏನೂ ಅನ್ಲಿಲ್ರಿ ಮಲ್ಲಣ್ಣರ. ಹ್ಞೂ ಅನ್ಲಿಲ್ಲ, ಹ್ಞೂ ಅನ್ಲಿಲ್ಲ, ಸುಮ್ಮನೆ ಫೋನು ಕಟ್ ಮಾಡಿಬಿಟ್ರಿ. ಛೇ ಹಿಂಗಾತಾ? ಹ್ಞೂನ್ರಿ ಮಲ್ಲಣ್ಣರ, ಒಟ್ಟ ಅವ್ರು ಬರ್ತಾರೋ ಇಲ್ಲೋ ಅಂತ ಹೇಳಿ ಮನಸ್ಸು ಲಿವಿ ಲಿವಿ ಒದ್ದಾಡತಿತ್ರಿ. ಅದಕ್ಕೆ ಇಲ್ಲೇ ನಿಂತೇನ್ರಿ ಅವ್ರ ದಾರಿ ನೋಡ್ಕೋಂತ. ನೋಡೋನ್ ತಡಿತಮ್ಮ, ಏನ್ ರಾಮಣ್ಣ ಬರ್ತಾರೋ ಇಲ್ಲೋ. ಬರೋದಾಗಿದ್ರ ನನ್ನ ಮುಂದೊಂದು ಮಾತು ಅಂತಿದ್ರೋ ಏನೋ, ನೋಡೋನ್ ತಗೋ. ಅಪ್ಪ, ಸಾಮ್ಗಳು ಕರೆಕತ್ತಾರ ಬರ್ರಿ. ಹ್ಞೂ ಯವ್ವ, ಬನ್ನಿ ಬನ್ನಿ.
ಮಲ್ಲಣ್ಣರ ಬರ್ರಿ, ನಿಮ್ಮನ್ನು ಇಲ್ಲೇ ನಿಂದ್ರಿಸ್ಕೊಂಡು ಮಾತಾಡತೇನಿ. ಅಲ್ಲಿ ಪೂಜಾ ನಡೆದೈತಿ, ಬರ್ರಿ ಹೋಗುಣ್ರಿ. ಹ್ಞೂ ಹ್ಞೂ, ನಡಿಪ ನಡಿ. ಅಲ್ಲ, ನಮ್ಮನ್ನ ಏನಂತ ತಿಳ್ಕೊಂಡಾರು? ಯಾರೋ ಏನೋ ಅನ್ನೋರಂಗ ಫೋನ್ ಮಾಡಿ ಕರೆದ್ಬಿಟ್ರ ನಾ ಹೋಗ್ಬಿಡ್ಬೇಕನ? ನನಗೂ ಮಗಳು ನೋಡಬೇಕು, ಹಳ್ಯಾ ಫೋನ್ ಹಚ್ಚಿ ಕರೆದಾನು, ಹಳ್ಯಾನ್ ಹೋಗಿ ನೋಡಬೇಕು, ಮೊಮ್ಮಕ್ಕಳು ನೋಡಬೇಕು ಅಂತ ಆಸೆ ಐತೆ. ಆದ್ರೆ ಯಾರೋ ಏನೋ ಅನ್ನೋರಂಗ ಫೋನ್ ಮಾಡಿ ಕರೆದ್ಬಿಟ್ರ ನಾ ಹೆಂಗೆ ಹೋಗ್ಲಿ? ಬೇಡ ಬೇಡ, ಅದೆಲ್ಲ ಸರಿ ಆಗೋದಿಲ್ಲ. ಅವರಾಗೆ ನಮ್ಮ ಮನೆ ಬಿಟ್ಟು ಹೋಗಿದಾರಂದ್ಮೇಲೆ ಅವ್ರಾಗೇನ ಬರಲಿ, ನಾ ಅದಕ್ಕೆ ಅವ್ರ ಮನೆಗೆ ಹೋಗ್ಲಿ? ಅದೆಲ್ಲ ಆಗ್ಲಿದ ಮಾತಾ. ಸರಿ, ಹೊಲಕ್ಕೆ ಹೋದ್ರಾತು, ಕೆಲಸ ಅದಾವ. ಎಲ್ಲ ವಿಚಾರ ಮಾಡಿ ತಲೆ ನೋಸಾಕೈತು. ಗಿರ್ಜಕ್ಕ, ಒಂದು ಕಪ್ ಚಹಾ ಮಾಡ್ಕೊಂಬಾರ್ವಾ, ಕುಡಿದ್ಕಾರ ಹೊಲ ಕಡೆ ಹೋಗೋಣತ್ತಾಗೆ. ಹ್ಞೂನ್ರಿ ಮಾವರಿ. ಏ ಗಿರ್ಜಕ್ಕ, ಏ ಗಿರ್ಜಕ್ಕ. ಅಯ್ಯೋ ಗಿರ್ಜಕ್ಕ ಗಿರ್ಜಕ್ಕ ಗಿರ್ಜಕ್ಕ, ಎಲ್ಲಾರು ಗಿರ್ಜಕ್ಕ ಗಿರ್ಜಕ್ಕ ಅಂದ್ರ ಗಿರ್ಜಕ್ಕ ಎಲ್ಲೆಲ್ಲಂತ ಓಡಾಡ್ಬೇಕು? ಗಿರ್ಜಕ್ಕಗೆ ನಾಲ್ಕು ಕಾಲದವನ ದೇವ್ರು ಎಲ್ಲಾರಂಗ ನನಗೂ ಎರಡ ಕಾಲ ಕೊಟ್ಟಾನ. ಅವರು ಕರಿತಾರ, ಇವರು ಕರಿತಾರ, ಅವ್ರು ಚಾ ಅಂತಾರ, ಇವ್ರು ಮತ್ತೊಂದು ಏನ್ರ ಹೇಳ್ತಾರ. ಏನಂತ ಮಾಡ್ಲಿ ನಾನರ? ಅಯ್ಯ ಕರಿಯದ್ ಕೇಳಿಸಾತನ? ಕೇಳತತ್ರಿ ಅತ್ತೀರಿ, ಕೇಳತತ್ರಿ. ಮಾವರಿಗೆ ಚಾ ಕೊಡತನು, ನಿಂದ್ರಿ ಒಂದ್ ನಿಮಿಷ. ಇವ್ರಿನ್ನ ಇಲ್ಲೇ ಅದಾರು, ಹೊಲಕ್ಕೆ ಹೋಗಿಲ್ಲ. ಆತಾತ್ ಬಾರ್ವಾ. ಅಯ್ಯ ಯಾಕ್ರಿ ಅತ್ತೀರಿ? ಮಾವಾರು ತಲೆ ನುಸತತಿ, ಒಂದ್ ಸ್ವಲ್ಪ ಚಾ ಮಾಡಿ ಕೊಡುವ, ಕುಡಿದು ಹೊಲಕ್ಕೆ ಹೋಕ್ಕನು ಅಂದ್ರಿ. ಅವ್ರಿಗೆ ಚಾ ಮಾಡಿ ಕೊಡಕತ್ತನು, ನೀವು ಬಂದು ಒಂದು ಸಲ ಕರೆಯಕತ್ತೀರಲ್ರಿ. ಅಯ್ಯ ಏನಿಲ್ಲವಾ, ಮತ್ತ ಇವತ್ತ ಹಾಲಿನ ಡೈರಿ ರೊಕ್ಕ ಇಸ್ಕೊಂಬರಕ್ ಹೋಗ್ಬೇಕಾಗಿತ್ತು. ಒಂದಿಟ ನೀನ ಹೋಗಿ ಬಂದ್ಬಿಡುವ ಗಿರ್ಜಕ್ಕ. ಏನ್ರಿ ಏನ್ರಿ ರೊಕ್ಕ ಇಸ್ಕೋಕ್ ನನ್ ಕಳ್ಸಾಕತ್ತೀರಿ? ಒಲ್ರಿವಾ, ಆಮೇಲೆ 10 ರೂಪಾಯಿ ಕಮ್ಮಾತ್, 100 ರೂಪಾಯಿ ಕಮ್ಮಾತ್, 50 ರೂಪಾಯಿ ಕಮ್ಮಾತ್, ಎಂಟನೇ ಕಮ್ಮಾತ್ ಅಂತ ನನ್ನ ತಲೆ ತಿಂತೇರಿ ನೀವು. ನೀವು ಡೈರಿ ರೊಕ್ಕ ಬೇಡ್ರಿ, ನಿಮ್ ಸವಾಸು ಬೇಡ. ನಾನು ಹೋಗುದಿಲ್ಲ, ನೀವು ಹೋಗಿ ಬರ್ರಿ. ಛೇ ಹೋಗೋ, ಹೇಳಿದ್ದೊಂದು ಕೆಲ್ಸಕ್ಕೆ ಹೂ ಒಂದು ಒಮ್ಮೆರೆ ಮಾಡೋದು. ನಾ ನಿಮ್ಮ ಅತ್ತೆ ಹೇಳಕತ್ತನು, ಹೋಗಿ ಡೈರ್ಯಾಗ ಹಾಲಿನ ಲೆಕ್ಕ ಮಾಡಿ ಹಾಲಿನ ರೊಕ್ಕ ಇಸ್ಕೊಂಡ ಒಂದು ಹಾಳ್ಯಾಗ ಬರ್ಸ್ಕೊಂಡ್ ಬಾ. ಯವನ ಹೋಗ್ರಿವ, ಏನ್ರಿ ಇರ್ತೀರಿ ನೀವು? ಡೈರಿ ಅನ್ನ ನನ್ನ ಬಗ್ಗೆ ಏನ್ ತಿಳ್ಕೊಬೇಕ್ರಿ? ಅಲ್ಲ, ಹಾಳ್ಯಾಗ ಬರ್ಸ್ಕೊಂಡ್ ಬಾ ಅಂತ ಹೇಳಾರಂದ್ರ ಈ ಹುಡುಗಿಗೆ ಏನು ಅರ್ಥ ಆಗುದಿಲ್ಲ ಅಂತ ತಿಳ್ಕೊಬೇಕ್ರ ಏನ? ಈ ಹುಡುಗಿಗೆ ಮನೆಯವ್ರ ಮೇಲೆ ಏನ್ ನಂಬಿಕೆನೇ ಇಲ್ಲ ಅಂತ ತಿಳ್ಕೊಬೇಕ್ರು? ಒಲ್ರಿವ, ಹಾಳ್ಯಾಗ ಬರ್ಸ್ಕೊಂಡ್ ಬರೋದು ಬೇಡ, ನಿಮಗೆ ಲೆಕ್ಕ ಒಪ್ಸೋದು ಬೇಡ, ಯಾವುದು ಬೇಡ್ರಿ ನನಗೆ. ಬೇಕಾರ ನೀವು ಹೋಗಿ ಬರ್ರಿ, ಬೇಡಾರ್ ಬಿಡ್ರಿ. ಏನೇನ್ ಚಂದ ಮಾಡ್ಲಿ? ಒಂದ್ ಕೆಲಸ ಮಾಡಿಸ್ಕೋಕ ಎಷ್ಟರ ಸಲ ಮುಡಿಬೇಕು ನಿನಗ? ನೋಡು, ಬಸ್ಸಿಗೆ ಟೈಮ್ ಆಕತಿ, ನನಗೊಂದಿಟ ಅವಸರ ಐತಿ, ಈಗ ಕಾಡಿಸ್ಬೇಡ. ನೋಡು, ನಿನಗದ್ರಾಗ 100 ರೂಪಾಯಿ ಕೊಡ್ತಾನೆ ನೋಡು. ನಿಂಗೆ ಏನೋ ತಗೋಬೇಕನ್ನಕತ್ತಿದ್ದಲ್ಲ ಮೊನ್ನೆ, ತಗೋಂತೆ ಅಂತ 100 ರೂಪಾಯಿ ಬೇಕಾರ ಹೋಯ್ ಬಾ, ಇಲ್ದಿರ ಬಿಡ್. ಏನ್ರಿ 100 ರೂಪಾಯಿ ಕೊಡ್ತೀರ? ಆತಾತ್ ತಗೋರಿ ಅತ್ತೀರಿ. ಅವ ಏನಾರ ಹಿಂದೆ ಮುಂದೆ ಲೆಕ್ಕ ಹಚ್ಚಿರೋದು ಒಟ್ಟ ಬಿಡೋದಿಲ್ರಿ. ಚಂದಗೆ ಮುಂದೆ ನಿಂತು ಲೆಕ್ಕ ಮಾಡಿಸ್ಕೊಂಡ ಒಂದ್ ಹಾಳಿ ಒಳಗೆಲ್ಲ ಬರ್ಸ್ಕೊಂಡ್ ಕಾರ ನಿಮ್ ಕಡೆ ಚಂದಗೆ ತಂದು ಕೊಡ್ತೇನ್ರಿ. ಆತಿಲ್ಲ ರೀ? ಹಂಗ ಬಾ ದಾರಿಗೆ. ಆತ, ಜಳಕಕ್ಕೆ ನೀರ್ ಕಾದ್ದವನ ಒಂದಿಟ್ಟು? ಅಯ್ಯ, ಇಷ್ಟು ಅರ್ಜೆಂಟ್ಲಿ ಎಲ್ಲಿ ಅಂತಾರೆ ಇವರು? ಏ ಹುಡುಗಿ, ಕಿವಿ ಕೇಳ್ಸತಾವ ಇಲ್ಲ ನಿನಗ? ಜಳಕಕ್ಕೆ ನೀರ್ ಕಾದ್ದವನ ಅಂತ ಕೇಳೀನಿ. ಓಹೋ, ಕಾದವ್ರೆ ಎತ್ತೀರಿ? ಊರಿಗೆ ಹೊಂಟೇರೇನ್ರಿ ಎತ್ತೀರಿ? ಅಯ್ಯ, ಎಲ್ಲ ಹೇಳ್ಬೇಕು ನಾನು ನಿನಗೆ. ಹೇಳಿನಲ್ಲ, ಕಲ್ಲ ಹೋಗ್ಕೊಂಡೊಂದಿಟ ಏನೋ ಕೆಲಸ ಐತಂತ ಹೇಳಿ ಧಾರವಾಡ ಕೊಂಟವ. ಅದಕ್ಕೆ ನೀ ಹೋಗಿ ಮರಿಯುದ್ಲೆ ಲೆಕ್ಕ ಇಸ್ಕೊಂಡ್ ಬಾ, ನಾವು ಹೋದವ್ರ ಬರ್ತೇವಂತ. ಕಲ್ಲ ಹೋಗ್ಕರ್ ಧಾರವಾಡದಾಗ ಏನು ಕೆಲಸ? ಅಲ್ಲ, ಇಟ್ಲಗೂ ಎದಕ್ಕೆ ಹೊಂಟಾರಿ ಇವರು? ಏನು ಸುದ್ದಿಲ್ಲ, ಸುಖಾಲಿಲ್ಲ. ಧಾರವಾಡಕ್ಕೆ ಹೋಗೋದಾಗಿದ್ರ ನಿನ್ನೆ ಬಂದಾಗದು ಅನ್ಬೇಕಾಗಿತ್ತು ಕಲ್ಲವಕ್ಕ. ಏನು ಅಂದಿಲ್ಲ ಮಟ್ಟಿಲ್ಲ. ಏನಿದು? ಮನಸ್ನ್ಯಾಗ ಮಂಡಿಗೆ ತಿನ್ನಕತ್ತೇನ? ವಿಚಾರ ಮಾಡ್ಕೊಂತ ನಿಂತು ಬಿಟ್ರೆ ಮುಗಿದೋತ. ಮುಂದಿನ ಕೆಲಸ ಸಾಗಂಗಿಲ್ಲ. ಹೋಗಿನ್ ಶನಕಿದಿ. ಅಯ್ಯ, ಹೊಕ್ಕೇನ್ ಬಿಡ್ರಿ ಎತ್ತೀರಿ. ಏನು ಒಂದಿಟ್ಟು ನಿಂದ್ರಾಕನು ಸ್ವತಂತ್ರ ಇಲ್ಲ ನೋಡ್ರಿ ಈ ಮನ್ಯಾಗ. ಅಲ್ಲಿಂದ್ರ ಬೇಡ, ಇಲ್ಲಿಂದ್ರ ಬೇಡ, ಹೋಗು ಕೆಲಸ ನೋಡು, ಇದಾತ್ರಿ ಬರೀ. ಆದ್ರೂ ಅತ್ತೀರಿ ಧಾರವಾಡಕ್ಕ ಹೊಕ್ಕಿಯೋ ಒಂದು ಕಪಾಗೇಟಿಗೆ ಬೇಕೋ ಏನು ಕಡತ? ಇವ ಯಾಕೆ ಮಾಡ್ತೀರಿ ಅತ್ತೀರಿ? ಆತ್ ತಗೋರಿ. ಕೇಳ್ತಾರ ಕೂಡಿ ಕಡೆ ಚೈನಿ ಮಾಡಕ್ ಹೊಂಟಾರೋ ಏನೋ. ನನ್ನ ಒಟ್ಟು ಕರ್ಕೊಂಡು ಹೋಗಿದ್ರ ಏನಾರ ಹಾಕತ್ತನ ಇವ್ರಿಗೆ. ಅವಾಗದು ಇವ್ರ ತುಡುಗ್ಲೆ ಇವ್ರ ಬೆಣ್ಣೆತ್ತಿ ಹೊಕ್ಕಿದ್ನಲ್ಲ, ನಾ ಸಣ್ಣಕ್ಕಿದ್ದಾಗ ನಮ್ಮವ್ವ ನಿಂದಿಂದ ಬಸ್ ಸ್ಟ್ಯಾಂಡ್ ಮಾಟ ಹಾಕಿ ತುಡುಗ್ಲೆ ಹೋಗ್ಬಿಡ್ತಿದ್ನಿ. ಈಗೂ ಹಂಗ ಮಾಡ್ರಿ ಹಂಗ. ಹೋಗೋದು ಮೊದಲೇ ಗೊತ್ತಿದ್ದಿದ್ರೆ ಏನಾರ ಆಟೋ ತಿನ್ನಿಸರ ಮಾಡ್ಕೋತೀನಿ. ಏನೂ ಆಗಲಿಲ್ಲ, ಹೋಗ್ಲಿ ಬಿಡು. ಒಂದಿಟ್ಟು ನನ್ನ ಮಗಳಿಗೆ ಹಸಿ ಗೊಂಜಾಳ ಅಂದರೆ ಭಾಳ ಇಷ್ಟ. ಹಸಿ ಗೊಂಜಾಳ, ಶೇಂಗಾ, ಮನ್ಯಾಗ ಕಾಳು ಕಡಿ ಅದಾವು, ಅವನ್ನೆಲ್ಲ ತಗೊಂಡ ಅಲ್ಲೇ ಹೋಗುತ್ತಾ ಸಂತ್ಯಾಗ ಎಲ್ಲಾರ ಒಂದು ಏನದು ಬೇಕ್ರಿಗಳು ಇರತ್ತಾವಲ್ಲ, ಬೇಕ್ರಿಯಾಗ ಅಟ್ ಏನರ ತಿನ್ನಿಸ್ ತಗೊಂಡ ಅಟ್ ಹಣ್ಣು ಹಂಪ್ಲ ತಗೊಂಡ ಹೋಗಿಬಿಡ್ತಾನೆ. ಭಾಳ ದಿವಸ ಆತ್ರಿ ಯಾವ್ಯಾವುದೋ ಕಾರಣದಿಂದ ತಾಯಿ ಮಕ್ಕಳನ್ನ ಒಬ್ರಿಗೊಬ್ರು ನೋಡ್ಲಂತ ಪರಿಸ್ಥಿತಿ ನಮ್ದು. ಅಯ್ಯೋ, ನನ್ನ ಮಗಳನ್ನ ಯಾವಾಗ ನೋಡ್ತಾನೋ, ಯಾವಾಗ ಆಕಿನ ಕಣ್ ತುಂಬ್ಕೊತಾನೋ ಅನ್ಸಕತ್ತೈತಿ. ನನ್ನ ಮೊಮ್ಮಕ್ಕಳನ್ನೂ ನೋಡಿಲ್ಲ. ಹೆಂಗಾರ ತುಡುಗ್ಲಿ ಹೋಗಿ ಬಂದ್ಬಿಡ್ತೇವಂತ ಯಾರಿಗೂ ಗೊತ್ತಾಗ್ದಿರ ಅಷ್ಟೇ ಸಾಕು. ಮಗಳ ಮನೆಗೆ ಹೊಂಟು ಖುಷಿಯೊಳಗೆ ನಿಮ್ಮ ಜೋಡಿ ಏನು ಮಾತಾಡ್ಬೇಕಂತೂ ಅರ್ಥ ಆಗತ್ ನೋಡ್ರಿ. ಆಯ್ತ್ರಿ,
ಕತೆ ನೋಡ್ಕೊಂಬಂದ್ರಲ್ಲ, ಇಷ್ಟ ಆದ್ರೆ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನಲ್ಗೆ. ನಮ್ಮ ಕತೆಗಳು ಇಷ್ಟ ಆಗ್ತಿದ್ರೆ ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿರಿ. ಧನ್ಯವಾದಗಳು ಎಲ್ಲರಿಗೂ.